ಇನ್ನೂ ಕೊಟ್ಟಿಲ್ಲ. ಹಾಯ್ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವ್ಲಾಗಲ್ಲಿ ಇದು ಸೌಂಡ್ ಜಾಸ್ತಿ ಅಲ್ಲಿ ಬಿಡಲಿಲ್ಲ. ಸೊ ಈ ವ್ಲಾಗಲ್ಲಿ ಇದೊಂದು ರೆಸಿಪಿ ವ್ಲಾಗ್ ಆಗಿರುತ್ತೆ. ಸೊ ಸಿಂಪಲ್ ಒಂದು ಬ್ರೆಡ್ ಟೋಸ್ಟ್ನ ಯಾವ ಥರ ಮಾಡೋದು ನಾವು ಮನೇಲಿ ಈಗ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಅದನ್ನು ನಿಮಗೂ ತೋರಿಸ್ತೀವಿ ಯಾವ ಥರ ಮಾಡ್ತೀವಿ ಅಂತ. ಸೊ ಈಗ ನೀವು ರೆಸಿಪಿನ ನೋಡ್ತೀರಾ, ಬನ್ನಿ. ಏನೇನು ತಗೊಂಡಿದ್ಯಮ್ಮ ಈಗ ನೀನು ರೆಸಿಪಿಗೆ? ಈ ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ಏನೇನು ತಗೊಂಡಿದ್ಯಾ? ಫಸ್ಟ್ ಆಫ್ ಆಲ್ ನಿಮ್ಮ ಬ್ರೆಡ್ಡೇ ತಗೊಂಡಿಲ್ಲ, ಅದು ಆಮೇಲೆ ಲಾಸ್ಟಿಗೆ ಟೋಸ್ಟ್ ಮಾಡಿದ್ರೆ ಆಯಿತು. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇಷ್ಟೇ 3 ಐಟಮಾ? ಓಕೆ, ಸ್ಟಾರ್ಟ್ ಮಾಡು. ಏನು ಮಾಡ್ತೀಯ ನೋಡೋಣ. ಏನಾಗ್ತಾ ಇದೆಯಾ? ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅದರಲ್ಲೇ ಐತೆ ಜೀರಿಗೆ. ಅದರಲ್ಲಿ ಇದರಲ್ಲಿ ಎಷ್ಟಾಗ್ತದೆ ಅಂದಾಜು? ಎಷ್ಟಾಗ್ಬೋದು? ಎಷ್ಟು ಟೋಸ್ಟ್ ಆಗ್ಬೋದು? ಎಷ್ಟು ಪೇರ್ ಆಫ್ ಟೋಸ್ಟ್? 10 ಪೇರ್ ಆಫ್ ಟೋಸ್ಟ್ ಆಗ್ಬೋದು ಅಂತ ನೋಡೋಣ ಎಷ್ಟು ಪೇರ್ ಆಗುತ್ತೆ. ಸೊ ಇನ್ನೇನೆಲ್ಲ ತರಕಾರಿನೆಲ್ಲ ಹಾಕಿ ಬಾಡಿಸ್ಕೋಬೇಕು. ಏನೇನಂದರೆ ಈರುಳ್ಳಿ ಹಾಕಿದ್ದಾರೆ ಈಗ ನೆಕ್ಸ್ಟ್ ತರಕಾರಿ ಅಂದರೆ ಇದು ಕ್ಯಾರೆಟು ಮತ್ತು ಎಂಥದ್ದು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಮಸಾಲೆ ಏನು ಹಾಕ್ತೀಯಾ? ಏನು ಹಾಕಲ್ಲ, ಖಾರದ ಪುಡಿ, ಉಪ್ಪು ಹಾಕ್ತಾರೆ. ಖಾರದ ಪುಡಿ, ಉಪ್ಪು. ಜಾಸ್ತಿ ಮಸಾಲೆ ಹಾಕಿದ್ರೆ ಮಸಾಲೆ ಟೋಸ್ಟ್ ನಮ್ಗೆ ಯೂಶ್ವಲಿ ಅನ್ಸಿದ್ರೆ ಇದು ಇವತ್ತು ಆ್ಯಕ್ಚುಲಿ ಯಾರು ಬೇಕು ಅಂದಿದ್ದು ಟೋಸ್ಟ್ನ? ಅಪ್ಪ. ಇವತ್ತು ನಮ್ಮ ಮನೇಲಿ ಟೋಸ್ಟ್ ಬೇಕು ಅಂತ ಹೇಳಿದೆ ನಮ್ಮಪ್ಪ. ಉಪ್ಪು ಹಾಕ್ತಾಯಿದ್ಯಾ? ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕ್ಕೊಡಿ. ಏನಂತೀರಿ? ನಮ್ಮ ಮನೇಲಿ ಉಪ್ಪು ಜಾಸ್ತಿ ತಿನ್ನಲ್ಲ ನಾವು, ಕಡಿಮೆ. ಖಾರ ಸ್ವಲ್ಪ ಬೇಕು, ಖಾರ ಸ್ಟ್ರಾಂಗ್ ಇರುತ್ತೆ, ಖಾರ ಬೇಕು, ಉಪ್ಪು ಕಮ್ಮಿನೇ. ಕ್ಯಾಪ್ಸಿಕಮ್ ಮನೇಲಿ ಐತೋ ಇಲ್ಲ ಅಂದರೆ ಮರ್ತೋಗಿದ್ದಾರೆ. ಸೊ ಈಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತೀವಿ. ತರಕಾರಿ ಎಲ್ಲ ಆ್ಯಡ್ ಮಾಡಿಬಿಡಮ್ಮ. ಕ್ಯಾರೆಟು, ಕ್ಯಾಪ್ಸಿಕಮ್ಮು. ಇನ್ನು ತರಕಾರಿ ನಿಮ್ಮ ಮನೇಲಿ ಇದನ್ನು ಫ್ಯಾನ್ಸಿ ತರಕಾರಿ ಅಂತಾರಲ್ಲ, ಕಲರ್ ಕ್ಯಾಪ್ಸಿಕಮ್ಮು ಇಲ್ಲ ಕ್ಯಾಬೇಜು, ಈ ಥರದ್ದು ಏನಾದರೂ ಇದ್ದರೆ ಹಾಕೋಬೋದು. ಇನ್ನು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ, ಚೆನ್ನಾಗಿರುತ್ತೆ ಇನ್ನು. ಸೊ ಈಗ ನಮ್ಮಲ್ಲಿ ಏನೇನಿದೆ ನಮ್ಮಲ್ಲಿ ಅದನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ಕಲರ್ ಕ್ಯಾಪ್ಸಿಕಮ್ ಎಲ್ಲರ ಮನೇಲಿ ಇರಲ್ಲ, ಯೂಶ್ವಲಿ ಎಲ್ಲ ಟೈಮಲ್ಲಿ ಯೂಸ್ ಮಾಡೋವಂಥ ತರಕಾರಿ ಅಲ್ಲ ಅದು, ಗೊತ್ತಾ? ಕ್ಯಾಪ್ಸಿಕಮ್ ಐತೆ, ಬಟ್ ಕ್ಯಾಪ್ಸಿಕಮ್ ಇದ್ದರೂ ನೀವು ಮರ್ತಿದ್ರಲ್ಲ, ಅದನ್ನು ಹೇಳ್ರಿ. ಈಗ ಪರವಾಗಿಲ್ಲ, ನಾನು ನೆನಸಿದ್ಕೆ ಮತ್ತೆ ಅದನ್ನು ಕಟ್ ಮಾಡ್ಕೊಂಡು ಹಾಕಿದ್ದೀವಿ. ಇದನ್ನು ತರಕಾರಿ ಬಾಡಿಸ್ಕೊಳೋದು, ಈ ಖಾರದ ಪುಡಿ ಹಾಕಿ ಅಲ್ಲಿಗೆ ರೆಸಿಪಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಬ್ರೆಡ್ನ ಟೋಸ್ಟ್ ಮಾಡ್ಕೋಬೇಕು. ಖಾರದ ಪುಡಿ ಆಗ್ತಾಯಿದೆಯಾ? ಖಾರದ ಪುಡಿ ಬೇಕು, ಖಾರನೇ ಹಾಕಿಲ್ವಲ್ಲ ನಾವು ಯಾವುದು. ಖಾರದ ಪುಡಿ ಬೇಕಾಗುತ್ತೆ. ಕಲರ್ಫುಲ್ ಆಗಿದೆ. ಸೊ ಈ ಕಡೆ ಬ್ರೆಡ್ನ ಟೋಸ್ಟ್ ಮಾಡ್ಕೊತಿದ್ದೀನಿ, ಆ ಕಡೆ ಅದು ರೆಡಿ ಆಗ್ತಾಯಿದೆ, ಈ ಕಡೆ ಇದು ರೆಡಿ ಆಗ್ತಾಯಿದೆ. ಸೊ ಇನ್ನೊಂದು 2 ನಿಮಿಷದಲ್ಲಿ ಬ್ರೆಡ್ ಟೋಸ್ಟ್ ರೆಡಿ. ಸೊ ಬ್ರೆಡ್ ಟೋಸ್ಟ್ ಫಿಲ್ಲಿಂಗ್ ರೆಡಿ. ಆಫ್ ಮಾಡಮ್ಮ. ನಮ್ಮ ಮನೆಯಲ್ಲಿ ಒಂದು ಪ್ಲೇಸ್ಗೆಲ್ಲ ಕಣೆ ತಿಂತೀನಿ, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ತಿಂತೀನಿ ನನಗೆ ಎಂದು ನೋಡ್ಬೇಡ. ಒಂಚೂರು ಖಾರ ಇಲ್ಲ, ಖಾರದ ಪುಡಿನೇ ಹಾಕಿಲ್ಲ ನಾವು. ತಿಂತೀನಪ್ಪ, ಖಾರ ಆಯ್ತನಪ್ಪ? ಸೂಪರ್. ಹೇಳ ಚಾರ್ವಿನ್ ಸೂಪರ್ ಅಲ್ಲ? ಸೂಪರ್ ಆಯ್ತು. ಹೇಳಿ ಈಗ ಹೆಂಗೈತಪ್ಪ? ಸೂಪರ್ ಆಗಿದೆ. ಹಾಂ, ನೀನೇ ಕೇಳಿದ್ದು ಟೋಸ್ಟ್ ಬೇಕು ಅಂತ. ಚೆನ್ನಾಗಿ ಬಂದೈತಾ? ಸೂಪರ್ ಆಗಿದೆ. ಹಾಂ, ತಿನ್ನ. ಜಯಮ್ಮ ಹೆಂಗೈತೆ?
ಸೂಪರ್ ಆಗೈತಪ್ಪ, ಚೆನ್ನಾಗೈತಿ. ಚೆನ್ನಾಯ್ತಾ? ಚೆನ್ನಾಗೈತೆ, ಶಿದು ಹೆಂಗೈತೆ? ಸೂಪರ್ ಆಯ್ತು. ಚೆನ್ನಾಗೈತೆ. ನಾನು ಇನ್ನೂ ಕೊಟ್ಟಿಲ್ಲ. ಕೊಡಮ್ಮ ಮರಿ ಹೇಳಿ ಹೆಂಗದೆ, ಹೆಂಗೈತಪ್ಪ ಬರೀ ಬ್ರೆಡ್ಡು? ಹಾಂ ಸೂಪರ್ ಸೂಪರ್ ಅಂತ ಹೇಳಿ ಜೋರಾಗಿ ಹೇಳ್ರಿ. ಬರೀ ಬ್ರೆಡ್ ತಿಂತಾರದವರು. ಅದೇ ಸೂಪರ್. ಹೇಳಮ್ಮ, ಇನ್ನು ತಿಂದೆ ಅಲ್ಲ ನೀನು, ತಿನ್ ಫಸ್ಟು. ಆಲೆ ಒಂದ್ಸರಿ ಟೇಸ್ಟ್ ಈಗ ನೋಡಿ. ತಿನ್ನು, ತಿಂದ್ಬಿಟ್ಟು ಹೇಳ್ಬೇಕು ಅದನ್ನು. ಹೇಳು, ಬ್ರೆಡ್ ಟೋಸ್ಟ್ ಇಸ್ ಸೂಪರ್, ಚೆನ್ನಾಗಿದೆ. ಸೂಪರ್. ಮಕ್ಳಿಗೆ ಇದೇ ಥರ ಮನೇಲಿ ಮಾಡ್ಕೊಡಿ. ಹಾಂ ಮಕ್ಳಿಗೆ ಇದೇ ಥರ ಮನೇಲಿ ಮಾಡ್ಕೊಡಿ. ಮಕ್ಕಳು ತಿನ್ನಲಿಲ್ಲ, ಕಳ್ಳನ ಮಕ್ಕಳು ಖಾರ ಅಂತ. ಅವರು ಸ್ವಲ್ಪ ಖಾರ ತಿನ್ನಲ್ಲ ನಮ್ಮ ಮಕ್ಕಳು, ನಾವು ಖಾರದವರು. ಅಮ್ಮಂಗೆ ತಿನ್ಸ, ಅಮ್ಮಂಗೆ ತಗೊಳಮ್ಮ. ಹಂಗೆ ಅಮ್ಮಂಗೆ ತಿನ್ಸವ. ನಾನು ಬಂದೇಳಿಕೆ ತಿನ್ನಿಸ್ತೈತಿ. ನೀನು ತಿಂದು ಹೇಳಮ್ಮ ಹೆಂಗೈತೆ. ಹೆಂಗೆ ಕೇಳಿಸೈತೆ ನೋಡಿ ಸೌಂಡ್, ತಿಂತಾರ ಅಂತ ಎಲ್ಲಾರ್ದು. ಹೇಳ ಹೆಂಗೈತೆ, ಚೆನ್ನಾಯ್ತಾ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀನು ತಿಂದ? ನಾನು ತಿಂದೆ. ಇನ್ನೊಂದು ಸ್ವಲ್ಪ ತಗೋ. ಸರಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಬ್ಲಾಗು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಬಾಯ್ ಹೇಳ್ರ. ಇಲ್ಲಿ ಇಲ್ಲಿ ಹೇಳ್ರಿ ಬಾಯ್, ಇಲ್ಲಿ. ಹಿಂಗಾಗಿ ಚಾರ್ವಿ ಬಾಯ್.